ಬೆಂಗಳೂರಿನಲ್ಲೂ ಆರ್ಎಸ್ಎಸ್ ಚಡ್ಡಿ ಸುಟ್ಟು ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನ ಮಾಡಿದ್ರು. ಆಜಾದ್ ಪಾರ್ಕ್ ಬಳಿ ಯುವ ಕಾಂಗ್ರೆಸ್ ಘಟಕ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿತು. ಎನ್ಎಸ್ಯುಐ ಅಧ್ಯಕ್ಷ ಕೀರ್ತಿ ಗಣೇಶ್ ಬಂಧನವನ್ನ ಖಂಡಿಸಿ ರೋಷಾಗ್ನಿ ಹೊರಹಾಕಿದ್ರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಕೀರ್ತಿ ಗಣೇಶ್ನನ್ನ ಪೊಲೀಸರು ಲಾಕ್ ಮಾಡಿದ್ರು. ಸಚಿವ ನಾಗೇಶ್ ಮನೆ ಬಳಿ ಧರಣಿ ಮಾಡಿದ್ದಕ್ಕೆ ಪೊಲೀಸರು ಕೀರ್ತಿ ಗಣೇಶ್ನನ್ನ ಬಂಧಿಸಿದ್ರು. ಆರ್ಎಸ್ಎಸ್ ಚಡ್ಡಿಗೆ ರಾಜ್ಯದಾದ್ಯಂತ ಬೆಂಕಿ ಹಚ್ಚುತ್ತೇವೆ ಎಂದಿದ್ದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಬೆಂಕಿಯಾಗಿದೆ. ಬೆಂಕಿ ಮಾತನಾಡಿದ್ದ ಸಿದ್ದುಗೆ ಆರ್ಎಸ್ಎಸ್ ಕಾರ್ಯಕರ್ತರು ಟಕ್ಕರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಚಡ್ಡಿ ಪಾರ್ಸಲ್ ಕಳುಹಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯದ ಕೆಆರ್ ಪೇಟೆ ಆರ್ಎಸ್ಎಸ್ ಕಾರ್ಯಕರ್ತರು ಪಾರ್ಸಲ್ ಅನ್ನ ಮನೆ ಮನೆಗೆ ತೆರಳಿ ಹಳೆ ಚಡ್ಡಿಯನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ರಾಜ್ಯದಾದ್ಯಂತ ಆರ್ಎಸ್ಎಸ್ ಚಡ್ಡಿ ಸುಡುತ್ತೇವೆ ಎಂದಿದ್ದ ಸಿದ್ದರಾಮಯ್ಯಗೆ ಜೀವನ ಪೂರ್ತಿ ನಮ್ಮ ಚಡ್ಡಿ ಸುಡಲು ಆಗಲ್ಲವೆಂದು ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯಗೆ ಚಡ್ಡಿ ಲೂಸ್ ಆಗಿದೆ, ಕಾಂಗ್ರೆಸ್ನವರ ಚಡ್ಡಿ ಹರಕು ಹರಕಾಗಿದೆ ಅಂತ ವಿಜಯಪುರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ರು. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನವರ ಚಡ್ಡಿ ಕಳಚಿ ಕಳುಹಿಸಿದ್ದಾರೆ, ಅವರ ಚಡ್ಡಿ ಪಂಚೆ ಕಳಚಿ ಕಳುಹಿಸಿದ್ದಾರೆ, ಅದಕ್ಕೆ ನಮ್ಮ ವಿರುದ್ಧ ಸೇಡು ತೀರಿಸಿಕೊಳ್ತಿದ್ದಾರೆ. ಬಾದಾಮಿ ಕ್ಷೇತ್ರದ ಜನರಿಗೆ ಸಿದ್ದರಾಮಯ್ಯ ಚಿರಋಣಿ ಆಗಿರಬೇಕು. 1,500 ಮತಗಳ ಅಂತರದಿಂದ ಪಾರಾಗಿದ್ದೀರಾ. ಮೊದಲು ನಿಮ್ಮ ಚಡ್ಡಿಯನ್ನ ಗಟ್ಟಿ ಮಾಡಿಕೊಳ್ಳಿ, ಬಳಿಕ ಆರ್ಎಸ್ಎಸ್ ಚಡ್ಡಿ ಸುಡುವ ಕೆಲಸ ಮಾಡುವಿರಂತೆ ಅಂತ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಜೋಶಿ ಟಾಂಗ್ ಕೊಟ್ಟರು. ಚಡ್ಡಿ ಗಟ್ಟಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ. ಸಚಿವ ಬಿಸಿ ನಾಗೇಶ್ ಮನೆಗೆ ಮುತ್ತಿಗೆ ಹಾಕಲು ಯತ್ನ ಪ್ರಕರಣ ಇದೀಗ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ. ಘಟನೆ ಬಳಿಕ ಎನ್ಎಸ್ಯುಐ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ರಂತೆ. ಬಿಜೆಪಿ ಕಾರ್ಯಕರ್ತರ ಒಂದೊಂದೇ ಮುಖವಾಡ ಬಯಲಾಗ್ತಿದೆ. ಹಲ್ಲೆ ಮಾಡಿದ್ದ ಬಿಜೆಪಿ ಮುಖಂಡರಲ್ಲಿ 2 ರೌಡಿ ಶೀಟರ್ಗಳಂತೆ. ಹಲ್ಲೆಗೈದವರ ಪೈಕಿ ಮಂಜಾ ಅಲಿಯಾಸ್ ಹಾವಿನಹಳ್ಳಿ ಮಂಜು, ಲೋಹಿತ್ ಅಲಿಯಾಸ್ ಇಂದ್ರಾನಗರ ಲೋಹಿತ್ ಎನ್ನಲಾಗಿದೆ. ತಿಪಟೂರು ನಗರಾಧ್ಯಕ್ಷನಾಗಿರುವ ರೌಡಿ ಶೀಟರ್ ಹಾವಿನಹಳ್ಳಿ ಮಂಜು, ಲೋಹಿತ್ ಅಲಿಯಾಸ್ ಇಂದ್ರಾನಗರ್ ಲೋಹಿತ್ ಸಹ ಬಿಜೆಪಿ ಕಾರ್ಯಕರ್ತ. ರೌಡಿ ಶೀಟರ್ಗಳು ಭಾಗಿ ಬಗ್ಗೆ ಸಾಕ್ಷ್ಯವಿದ್ರೂ ಎಫ್ಐಆರ್ ದಾಖಲಿಸಲಿಲ್ಲ ಅಂತ ತಿಪಟೂರು ಠಾಣೆ ಪೊಲೀಸರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಜೂನ್ 10ರಂದು ರಾಜ್ಯಸಭಾ ಚುನಾವಣೆ ನಡೆಯುತ್ತಾ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಿರ್ಮಲಾ ಸೀತಾರಾಮನ್ ಬಿಜೆಪಿ ಶಾಸಕರಿಗೆ ಭೋಜನಕೂಟ ಏರ್ಪಡಿಸಿದ್ದಾರೆ. ಜೂನ್ 9ರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ದು ಎಲ್ಲರೂ ಆಗಮಿಸುವಂತೆ ಬಿಜೆಪಿ ಶಾಸಕರಿಗೆ ನಿರ್ಮಲಾ ಸೀತಾರಾಮನ್ ಆಹ್ವಾನ ನೀಡಿದ್ದಾರೆ. ರಾಜ್ಯಸಭೆಯಲ್ಲಿ 3 ಸ್ಥಾನ ನಾವು ಗೆದ್ದೇ ಗೆಲ್ತೇವೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮಾಜಿ ಸಿಎಂ ಬಿಎಸ್ವೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯಸಭೆ ಅಭ್ಯರ್ಥಿ ಲೆಹರ್ ಸಿಂಗ್ಗೆ ದ್ವಿತೀಯ ಪ್ರಾಶಸ್ತ್ಯದ ಪೂರ್ಣ ಮತ, ಮೊದಲ ಪ್ರಾಶಸ್ತ್ಯದ ಹೆಚ್ಚುವರಿ ಮತ ಕೊಡಿಸಿದ್ರೆ ಅದೇ ಸಾಕು, ನಮ್ಗೆ ಬೇರೆ ಯಾವುದೇ ಮತ ಅಗತ್ಯ ಇಲ್ಲ ಅಂತ ಬಿಎಸ್ವೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾನಾ ರಣತಂತ್ರವನ್ನ ರೂಪಿಸ್ತಾ ಇದೆ. ಎರಡನೇ ಅಭ್ಯರ್ಥಿಗೆ ಕಾಂಗ್ರೆಸ್ನ ಶಾಸಕರ 25 ಮತ ಉಳಿಯಲಿದೆ. ಮೊದಲ ಅಭ್ಯರ್ಥಿಗೆ ಮತ ನೀಡಿದ ಬಳಿಕ 25 ಉಳಿಕೆ ಮತ ಸಿಗಲಿದೆ. ಕಾಂಗ್ರೆಸ್ನ ಮತಗಳು ಅಸಿಂಧು ಆಗದಿದ್ರೆ 25 ಮತಗಳು ಇರುತ್ತೆ. ಕ್ರಾಸ್ ವೋಟ್ ಹೆಚ್ಚುವರಿ ಮತ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಎಷ್ಟು ಮಂದಿ ಕ್ರಾಸ್ ವೋಟ್ ಮಾಡ್ತಾರೆ ಅನ್ನೋದು ಸೀಕ್ರೆಟ್ ಆಗಿದೆ. ಮೇಲ್ಮನೆ ಕುರ್ಚಿ ಗೆಲ್ಲುವುದಕ್ಕೆ ದಳಪತಿಗಳ ಮಾಸ್ಟರ್ ಪ್ಲಾನ್ ಜೋರಾಗಿದೆ. ಕಾಂಗ್ರೆಸ್ ಸಂಧಾನ ವಿಫಲದ ಬಳಿಕ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ. ರಾಜ್ಯಸಭೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಇರುವ ಜೆಡಿಎಸ್ ರಾಜ್ಯಸಭೆ ಚುನಾವಣೆ ಗೆಲುವಿಗೆ ದಳಪತಿಗಳು ತಂತ್ರ ಹೂಡಿದ್ದಾರೆ. ಅಸಮಾಧಾನಿತ ಶಾಸಕರನ್ನ ಉಳಿಸಿಕೊಳ್ಳುವ ತಲೆನೋವು ಕೂಡ ಎದುರಾಗಿದೆ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಪರಿಷ್ಕರಣಾ ಸಮಿತಿಯ ಪ್ರಜ್ಞಾವಂತಿಕೆ ಬಗ್ಗೆ ನಮಗೆ ಅನುಮಾನ ಇದೆ. ಪ್ರತಿ ಸಮಾಜಕ್ಕೂ ಪಠ್ಯ ಪುಸ್ತಕದಲ್ಲಿ ಅವಮಾನ ಮಾಡಿದ್ದಾರೆ. ಆದರೂ ಬಿಜೆಪಿ ನಾಯಕರು ಯಾಕೆ ಮೌನ ವಹಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಇನ್ನು ಪುಸ್ತಕದಲ್ಲಿ ಬಸವಣ್ಣನವರಿಗೆ ಅವಮಾನ ಆಗಿದೆ ಅಂತ ಮಠಾಧೀಶರು ಹೇಳಿದ್ದಾರೆ. ಆದರೂ ಬಿಎಸ್ವೈ ಇನ್ನೂ ಯಾಕೆ ಮೌನವಾಗಿದ್ದಾರೆ? ಬಿಜೆಪಿ ಲಿಂಗಾಯತ ನಾಯಕರದ್ದು ಸ್ಮಶಾನ ಮೌನ ಅಂತ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ಕುರಿತು ಸಿಎಂಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರುವ ಅಂಶಗಳ ಬಗ್ಗೆ ಹಾಗೂ ಪಠ್ಯದಲ್ಲಿ ಸಂವಿಧಾನ ವಿರೋಧಿ ವಿಚಾರಗಳನ್ನು ಹಾಕಿ ಉಳಿಸಿದ್ದೀರಿ ಎಂದು ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಪಠ್ಯದಲ್ಲಿ ಪ್ರತಿಗಾಮಿ ಹಾಗೂ ಜಾತಿ ಶ್ರೇಷ್ಠತೆಯ ವ್ಯಸನದ ಸಂಗತಿಗಳನ್ನು ಹಾಕಿಯೇ ಉಳಿಸಿಕೊಂಡಿರುವುದು ಸರ್ಕಾರದ ಹುನ್ನಾರ ಅಂತ ಆರೋಪಿಸಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.
ಪಠ್ಯಗಳಲ್ಲಿನ ಎಡವಟ್ಟಿಗೆ ಕಾರಣರಾದ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡೆಯಬೇಕು ಎಂದು ಸಿದ್ದರಾಮಯ್ಯ ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಿಜವಾದ ಅರ್ಹತೆ ಇರುವ ಶಿಕ್ಷಣ ತಜ್ಞರ ಸಮಿತಿ ನೇಮಿಸಿ ಪಠ್ಯದಲ್ಲಿನ ಅಧ್ವಾನಗಳನ್ನು ಸರಿಪಡಿಸುವಂತೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ವಿಸರ್ಜನೆಗೊಂಡಿರುವ ಸಮಿತಿ ರೂಪಿಸಿದ ಪಠ್ಯ ತಡೆ ಹಿಡಿಯಿರಿ ಹಾಗೂ ರೋಹಿತ್ ಚಕ್ರತೀರ್ಥ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಬಸವಣ್ಣನವರ ಪಠ್ಯ ಪರಿಷ್ಕರಣೆಯನ್ನ ಯಾರಿಂದ ಮಾಡಿಸ್ತೀರಿ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣನವರಿಗೆ ಬಗೆದಿರುವ ದ್ರೋಹದಂತೆಯೇ ಇನ್ನಿತರೆ ಪಾಠಗಳಲ್ಲಿ ಮಾಡಿರುವ ಅನಿಷ್ಟಗಳನ್ನು ಅಳಿಸುವ ಬಗ್ಗೆ ನಿಲುವು ಏನು ಎಂಬುದರ ಕುರಿತು ಸರ್ಕಾರ ಏನನ್ನೂ ಹೇಳಿಲ್ಲ ಎಂದು ಸಿದ್ದು ಕಿಡಿಕಾರಿದ್ದಾರೆ. ಇನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ನುವ ಸಾಲಿನಿಂದ ಸಂವಿಧಾನ ಶಿಲ್ಪಿ ಎನ್ನುವ ಪದಕ್ಕೆ ಕತ್ತರಿ ಹಾಕಲಾಗಿದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದು ವಾರದಿಂದ ರಾಜ್ಯದಲ್ಲಿ ಕೋವಿಡ್ ಕೇಸ್ ಹೆಚ್ಚಳವಾಗ್ತಿರೋ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. 4ನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಗೆ ಇಲಾಖೆ ಮೊರೆ ಹೋಗಿದೆ. ಟಾಸ್ಕ್ ಫೋರ್ಸ್ ಜತೆ ಇಲಾಖೆ ಮಹತ್ವದ ಸಭೆ ನಡೆಸುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಜತೆ ಚರ್ಚಿಸಲಾಗುತ್ತಿದೆ ಎಂದು ಆರೋಗ್ಯ ಇಲಾಖೆಯ ಆಯುಕ್ತ ಡಿ ರಂದೀಪ್ ತಿಳಿಸಿದ್ದಾರೆ. ರೌಡಿ ಶೀಟರ್ಗೆ ನಕಲಿ ಶ್ಯೂರಿಟಿ ನೀಡಲು ಬಂದಿದ್ದ ಇಬ್ಬರನ್ನ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ರೌಡಿ ಲಕ್ಷ್ಮಣನ ಕೊಲೆ ಕೇಸ್ನಲ್ಲಿ ರೌಡಿ ಶೀಟರ್ ಆಕಾಶ್ ಮಹೇಶ್ನನ್ನ ಬಂಧಿಸಲಾಗಿತ್ತು. ಇವರಿಬ್ಬರಿಗೂ ಶ್ಯೂರಿಟಿ ನೀಡಲು ಲೋಕೇಶ್ ಹಾಗೂ ರಾಮಲಿಂಗಯ್ಯ ಡಿಸಿಪಿ ಕಚೇರಿಗೆ ಬಂದಿದ್ರು. ಆದರೆ ಇವರು ನಕಲಿ ಜಮೀನಿನ ಶ್ಯೂರಿಟಿ ನೀಡೋಕೆ ಬಂದಿರೋದು ಈ ಭೂಮಿ ಆಪ್ ಮೂಲಕ ಬೆಳಕಿಗೆ ಬಂದಿದ್ದು ಕೂಡಲೇ ಅಲರ್ಟ್ ಆದ ಪೊಲೀಸರು 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ದಾಖಲಾದ 3 ಎಫ್ಐಆರ್ ಕೇಸ್ಗಳನ್ನು ಸಿಐಡಿಗೆ ವರ್ಗಾವಣೆಗೊಳಿಸಿ ಡಿಜಿಐಜಿಪಿ ಆದೇಶ ಹೊರಡಿಸಿದ್ದಾರೆ. ರಾಮಮೂರ್ತಿ ನಗರ, ಯಲಹಂಕ ನ್ಯೂಟೌನ್ ಠಾಣೆ, ಕೋರಮಂಗಲ ಠಾಣೆ ಸೇರಿದಂತೆ ಒಟ್ಟು 3 ಎಫ್ಐಆರ್ ದಾಖಲಾಗಿತ್ತು. ಇದೀಗ ಈ ಕೇಸ್ಗಳನ್ನು ಸಿಐಡಿಗೆ ವರ್ಗಾಯಿಸಲಾಗಿದೆ. ಶಾಸಕ ದಡೇಸ್ಕೂರು ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿ ಮಹಿಳಾ ಅಧಿಕಾರಿಯೊಬ್ಬರು ಇವತ್ತು ಶಾಸಕರ ಭವನದಲ್ಲಿರುವ ಶಾಸಕರ ಕೊಠಡಿಗೆ ನುಗ್ಗಿದ್ರು. ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದ್ರು. ಸ್ಥಳಕ್ಕೆ ಶಾಸಕರ ಭವನದ ಭದ್ರತಾ ಪೊಲೀಸರು ದೌಡಾಯಿಸಿ ಬಂದು ಮಹಿಳೆಯನ್ನ ಸಮಾಧಾನಪಡಿಸಿ ಹೊರಗೆ ಕಳಿಸಿದ್ರು. ಬಳಿಕ ಶಾಸಕರು ಸಹ ಕಚೇರಿಗೆ ಬೀಗ ಹಾಕಿ ಹೊರಗೆ ತೆರಳಿದ್ರು. ವೃದ್ಧೆಯೊಬ್ಬರು 4 ದಿನಗಳ ಕಾಲ ಹಾವಿನ ಜೊತೆ ಇದ್ದ ಪ್ರಸಂಗ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿಯಲ್ಲಿ ನಡೆದಿದೆ. 4 ದಿನಗಳ ಹಿಂದೆ ಸಾರವ್ವ ಎನ್ನುವವರ ಮನೆಗೆ ಎಂಟ್ರಿ ಕೊಟ್ಟಿದ್ದ ಹಾವು ಅಜ್ಜಿ ಮಲಗಿದ್ದ ಚಾಪೆ ಬಳಿ ಬಂದಿದೆ. ಈ ವೇಳೆ ಹಾವಿನ ಬಳಿ ನನ್ನನ್ನ ಕಚ್ಚು ಅಂತ ಕೇಳಿಕೊಂಡರಂತೆ. ಆದರೂ ಕಚ್ಚಲಿಲ್ಲ ಅಂತ ವೃದ್ಧೆ ಹೇಳಿಕೊಂಡಿದ್ದಾರೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವ ಈ ವೃದ್ಧೆ ಮನೆಯೊಂದರಲ್ಲಿ ಒಬ್ಬರೇ ವಾಸವಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಬಳಿ 2 ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಲಾಗಿದೆ. 15 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ 2 ಲಾರಿಗಳನ್ನ ಜಪ್ತಿ ಮಾಡಿರುವ ಪೊಲೀಸರು ಮೊಹಮ್ಮದ್ ಹುಸೇನ್ ಹುಲಗೂರ್, ಖಾಜಾ ಮೈನುದ್ದೀನ್ ಅನ್ನುವ ಇಬ್ಬರನ್ನ ಬಂಧಿಸಿದ್ದಾರೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಎಚ್ಪಿ ವರ್ಸಸ್ ಮಳಲಿ ಮಸೀದಿ ಫೈಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಜೂನ್ 9ಕ್ಕೆ ಮುಂದೂಡಲಾಗಿದೆ. ಮಳಲಿ ಮಸೀದಿ ಪರ ವಕೀಲ ಎಂಪಿ ಶೆಣೈ ವಾದ ಆಲಿಸಿದ ಮಂಗಳೂರಿನ 3ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಜೂನ್ 9ರಂದು ವಿಎಚ್ಪಿ ಪರ ವಕೀಲರಿಗೆ ವಾದ ಮಂಡಿಸುವಂತೆ ಸೂಚನೆ ನೀಡಲಾಗಿದ್ದು ವಿಚಾರಣೆಯನ್ನ ಮುಂದೂಡಲಾಗಿದೆ.